Welcome to 48th session, Introduction to International Relations, Program BA, Semester 5th, University Mangalore. Topic: Concern on Global Warming. Myself Shikantes, Assistant Professor, Department of Political Science, Government First Aid College and PG Center, Shankar Narayana. In this session, we will try to understand the effects of global warming and measures to reduce the global warming. ಫಸ್ಟ್ ಇಲ್ಲಿ ಎಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನದ ಒಂದು ಪರಿಣಾಮಗಳನ್ನು ನೋಡ್ತಾ ಹೋದರೆ ಇಲ್ಲಿ ಇಟ್ ಗ್ಲೋಬಲ್ ವಾರ್ಮಿಂಗ್ ಕಂಟಿನ್ಯೂಸ್ ದ ವರ್ಲ್ಡ್ ವುಡ್ ಬಿ ಇನ್ ಡೇಂಜರ್. ದ ಮೇಜರ್ ಎಫೆಕ್ಟ್ಸ್ ಆ್ಯಂಡ್ ಇಂಪ್ಯಾಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆರ್ ಕಾಸಿಂಗ್ ಎ ಬ್ರಾಡ್ ರೇಂಜ್ ಆಫ್ ಚೇಂಜಸ್. Following are some of those effects on weather, sea level change, water balance, human wealth, etc. ಈ ರೀತಿಯಾಗಿ ನಾವು ಇಲ್ಲಿ ನೋಡ್ತಾ ಹೋದ್ರೆ ಅಂದರೆ ಒಂದು ತಾಪಮಾನದ ಹೆಚ್ಚಳವಾದ ನಂತರ ಹವಾಮಾನ ಬದಲಾವಣೆಗೆ ಕಾರಣ ಆಗ್ತಿದ್ದು ಪ್ರಪಂಚದ ಹೆಚ್ಚು ಬಿಸಿ ಆಗ್ತಿದೆ. ಹಾಗೆ ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆ ಕರಗುವಂಥದ್ದು, ಜಾಗತಿಕ ತಾಪಮಾನ ಪ್ರಾದೇಶಿಕವಾಗಿ ಕೂಡ ಹವಾಮಾನದ ಏರುಪೇರಿಗೆ ಕಾರಣ ಆಗ್ತಾ ಇರೋದು. ಹೀಗೆ ನಾವು ಬೇಕಾದಷ್ಟು ಇಲ್ಲಿ ನಾವು ಸಮಸ್ಯೆ ಇದು ಪ್ರಾಬ್ಲಮ್ಸ್ಗಳನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಅದರಲ್ಲಿ ಎಫೆಕ್ಟ್ಸ್ ಆನ್ ವೆದರ್ ಅಂದರೆ ಹವಾಮಾನದ ಮೇಲೆ ಯಾವ ಥರ ಪರಿಣಾಮವನ್ನು ಬೀರ್ತಾ ಇದೆ ಅಂತ ನೋಡ್ತಾ ಹೋದರೆ, ಗ್ಲೋಬಲ್ ವಾರ್ಮಿಂಗ್ ಈಸ್ ಕಾಸಿಂಗ್ ಕ್ಲೈಮೇಟ್ ಚೇಂಜ್. ದ ವರ್ಲ್ಡ್ ಈಸ್ ಬಿಕಮ್ ವಾರ್ಮರ್ ಆ್ಯಂಡ್ ವಾರ್ಮರ್ ಅಂತಂದರೆ ಇಲ್ಲಿ ಜಾಗತಿಕ ತಾಪಮಾನದಿಂದ ಏನಾಗಿದೆ, ಹವಾಮಾನ ಬದಲಾವಣೆ ಕಲ್ತಿದ್ದು ಇಲ್ಲಿ ಹೆಚ್ಚು ಬಿಸಿ ಆಗ್ತಾ ಇಲ್ಲಿ ರೀಜ್ನಲ್ effects of global warming vary in nature. Some are the result of a generalized global change such as rising temperature resulting in local effects such as melting ice. ಇಲ್ಲಿ ಒಂದು ಹಿಮ ಕರಗುವಂಥದ್ದು, ಹಾಗೆಯೇ ಇಲ್ಲಿ ಒಣ ಪ್ರದೇಶದಲ್ಲಿ ಮಳೆ ಬೀಳುವಂಥದ್ದು, ಬರಗಾಲದ ಸನ್ನಿವೇಶಗಳು ಬೀಳೋದು, ಅಂದರೆ ಟೋಟಲಿ ಇಲ್ಲಿ ಹವಾಮಾನದಲ್ಲಿ ಏರುಪೇರಾಗೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆಯೇ there are three major ways in which global warming will make changes to regional climate. Melting or forming ice, changing the hydrological cycle, and changing currents in the oceans and air flows in the atmosphere. ಇಲ್ಲಿ ಮೂರು ರೀತಿಯಲ್ಲಿ ನಾವಿಲ್ಲಿ ಜಾಗತಿಕ ತಾಪಮಾನದ ಪ್ರಾದೇಶಿಕ ವಾತಾವರಣದ ಮೇಲೆ ಪರಿಣಾಮ ಬೀರ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದರಲ್ಲಿ ಮಂಜು ಕರಗೋದು ಅಥವಾ ಇಲ್ಲಿ ಮಂಜು ರೂಪುಗೊಳ್ಳುವಂಥದ್ದು, ನೀರಿನ ಒಂದು ಆವರ್ತ ಪರಿವರ್ತನೆಯಲ್ಲಿ ಏರುಪೇರು ಆಗುವಂಥದ್ದು, ಹಾಗೆಯೇ ಸಾಗರ ಪ್ರವಾಹಗಳಲ್ಲಿ ಏರುಪೇರು ಮತ್ತು ವಾತಾವರಣದ ಗಾಳಿಯ ಬೀಸುವಿಕೆಯಲ್ಲಿ ಬದಲಾವಣೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಇದು ಜೀವಿಗಳ ಮೇಲೆ ತೀವ್ರತರವಾದಂಥ ಒಂದು ದುಷ್ಪರಿಣಾಮವನ್ನು ಇಲ್ಲಿ ಉಂಟು ಮಾಡೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನು ಸೆಕೆಂಡ್ ಒನ್ನು ಸಿ ಲೆವೆಲ್ ಚೇಂಜ್, ಸಮುದ್ರದ ಮಟ್ಟದಲ್ಲಿ ಬದಲಾವಣೆ ಆಗುವಂಥದ್ದು. ಒನ್ ಮೇಜರ್ ಕಾನ್ಸಿಕ್ವೆನ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅರೈಸ್ ಔಟ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ದ ರೈಸ್ ಇನ್ ಸಿ ಲೆವೆಲ್. ಭೂಮಂಡಲದ ಒಂದು ಕಾವೇರಿಕೆ ಅಂದರೆ ತಾಪಮಾನದ ಹೆಚ್ಚಳ ಆಗ್ತಾ ಇರೋದ್ರಿಂದ ಒಂದು ದುಷ್ಪರಿಣಾಮ ಏನಾಗುತ್ತೆ, ಸಮುದ್ರ ಮಟ್ಟದಲ್ಲಿ ಏನಾಗ್ತದೆ, ಬದಲಾವಣೆ ಆಗ್ತಾ ಇರೋದೆ. ಅಂದರೆ ಹಸಿಮನೆ ಪರಿಣಾಮದಿಂದ ಇದು ಉಂಟಾಗ್ತಾ ಇರುವಂಥದ್ದು. ಇದರ ಮೊದಲು 4 ಬದಲಾವಣೆಗಳು ಇಲ್ಲಿ ಪ್ರಮುಖವಾಗಿ ಘಟಿಸುವಂಥದ್ದು ಉಷ್ಣಮಾನದ ಹೆಚ್ಚಳ, ಪರ್ವತಗಳ ನೀರ್ಗಲುಗಳ ಕರಗುವಿಕೆ, ಹಸಿರು ಪ್ರದೇಶದ ಮಂಜಿನ ಪದರ ಕರಗುವಂಥದ್ದು, ಧ್ರುವ ಪ್ರದೇಶಗಳ ಹಿಮಗಡ್ಡೆ ಕರಗುವಂಥದ್ದು. ಈ ಥರದ ಒಂದು ಪ್ರಾಬ್ಲಮ್ ನೋಡ್ತೀವಿ. ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಸಿ ಲೆವೆಲಲ್ಲಿ ಚೇಂಜಸ್ ಆಗುವಂಥದ್ದು, thermal expansion, mountain glacier melting, Greenland ice sheet melting, and polar ice sheet melting. Thus, the coastal cities and ports may be submerged under seawater. Many islands may vanish from the Earth's surface as well as from the world map. ಈ ಸಮುದ್ರ ನೀರಿನ ಮಟ್ಟ ಜಾಸ್ತಿ ಆಗಿಬಿಟ್ಟು ಕರಾವಳಿ ಪ್ರದೇಶದ ನಗರಗಳಾಗಿರ್ಬೋದು, ಬಂದರುಗಳಾಗಲಿ ಇಲ್ಲಿ ಮುಳುಗಿ ಹೋಗುವಂಥದ್ದು, ಅನೇಕ ದ್ವೀಪಗಳು ಭೂಮಿಯ ಮೇಲಿಂದ ಕಣ್ಮರೆ ಆಗ್ಬೋದು. ಈ ಥರ ಒಂದು ಜಾಗತಿಕ ತಾಪಮಾನದಿಂದಾಗಿ ಇಲ್ಲಿ ಸಮುದ್ರ ಮಟ್ಟದ ಬದಲಾವಣೆ ಆದರೆ ಅದರಿಂದ ಮತ್ತೊಂದಿಷ್ಟು ದುಷ್ಪರಿಣಾಮ ನಾವಿಲ್ಲಿ ಎದುರಿಸೋದನ್ನು ನೋಡ್ತಾ ಹೋಗ್ಬೋದು. ಇನ್ನು ಥರ್ಡ್ ಎಫೆಕ್ಟ್ ಏನಂತಂದರೆ ವಾಟರ್ ಬ್ಯಾಲೆನ್ಸ್, ಒಂದು ನೀರಿನ ಒಂದು ಸಮತೋಲನದಲ್ಲಿ ಇದು ವ್ಯತ್ಯಾಸ ಕಂಡುಬರುವಂಥದ್ದು. ಇಲ್ಲಿ although changes in sea level have received much publicity, problems of water availability are likely to be very serious. ಸಮುದ್ರ ಮಟ್ಟದಲ್ಲಿ ಬದಲಾವಣೆ ಸಾಕಷ್ಟು ಪ್ರಚಾರ ಪಡೆದ, ಆದರೆ ನೀರಿನ ಲಭ್ಯತೆ ಬಹಳ ಕಠಿಣವಾದಂಥ ಒಂದು ಸಮಸ್ಯೆಯಾಗಿ ಏನಾಗುತ್ತೆ, ಇಲ್ಲಿ ಪರಿವರ್ತನೆ ಆಗುವಂಥದ್ದು. ಜಾಗತಿಕ ತಾಪಮಾನ ಭವಿಷ್ಯದಲ್ಲಿ ನೀರಿನ ಕೊರತೆಗೆ ಇಲ್ಲಿ ಕಾರಣ ಆಗುತ್ತೆ. Problems of water availability are likely to be very serious in future. Global warming will cause water crisis in some parts, while in other regions it will be wetter than it is now. There is uncertainty regarding regional forecasts, and water crisis will be very expensive to solve. The pattern of agriculture changes or effects on ecosystem in general are unpredictable. ಅಂದರೆ ಇಲ್ಲಿ ಈ ಒಂದು ಜಲ ಸಮಸ್ಯೆಯನ್ನು ಪರಿಹರಿಸೋದು ಬಹಳ ಕಠಿಣ ಹಾಗೂ ವೆಚ್ಚದಾಯಕ ಆಗಿರುತ್ತೆ. ಹಾಗೆ ಕೃಷಿಯಲ್ಲಿನ ಬದಲಾವಣೆ ಆಗಿರ್ಬೋದು ಅಥವಾ ಪರಿಸರದ ಮೇಲೆ ಪರಿಣಾಮ ಊಹಿಸಲು ಅಸಾಧ್ಯವಾದಂಥ ಒಂದು ಪರಿಣಾಮ ಬರುವಂಥದ್ದು. ಮುಂದಿನ ದಿನ ನೀರು ಸಿಗದ ಜೀವಿಗಳು, ಜಲಚರಿಗಳಲ್ಲಿ ಸಾವನ್ನಪ್ಪುವಂಥ ಸಾಧ್ಯತೆಗಳು ಇಲ್ಲಿ ಅಧಿಕವಾಗಿರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಹ್ಯೂಮನ್ ಹೆಲ್ತ್ ಮೇಲೆ ಯಾವ ಥರ ಎಫೆಕ್ಟ್ ಬೀರುತ್ತೆ, ಮಾನವ ಆರೋಗ್ಯದ ಮೇಲೆ ಎಫೆಕ್ಟ್ ಬೀರುತ್ತೆ ನೋಡಿದ್ರೆ ದ ಹ್ಯೂಮನ್ ಹೆಲ್ತ್ ಇಸ್ ಪುಟ್ ಅಟ್ ರಿಸ್ಕ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್.
In recent years, there have been many reports of the spread of major tropical diseases with changing climate. ಇಲ್ಲಿ ಜಾಗತಿಕ ಉಷ್ಣತೆಯಿಂದ ಮಾನವ ಆರೋಗ್ಯ ಅಪಾಯಕ್ಕೆ ಈಡಾಗ್ತಾ ಇದ್ದು ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆಯಾಗಿ ಅನೇಕ ಉಷ್ಣತೆಯ ರೋಗಗಳು ಸಾಂಕ್ರಾಮಿಕ ರೋಗಗಳು ಏನಾಗ್ತದೆ ಇಲ್ಲಿ ಹರಡ್ತಾ ಇರೋದು ಇಲ್ಲಿ ವರದಿಯಾಗ್ತಿರುವಂಥದ್ದು. ಭೂಮಿಯ ಕಾವು ಏರಿದಂತೆ ಹೆಚ್ಚು ಜನರು ಉಷ್ಣ ರೋಗಗಳಿಗೆ ತುತ್ತಾಗುವಂಥದ್ದು, ಹವಾಮಾನ ವೈಪರೀತ್ಯ, ಸಮುದ್ರ ಮಟ್ಟದಲ್ಲಿ ಏರಿಕೆ, ನೀರು ಮತ್ತು ಆಹಾರದ ಗುಣಮಟ್ಟದ ಬದಲಾವಣೆ, ಪರಿಸರದ ಬದಲಾವಣೆ, ಇದಕ್ಕೆಲ್ಲ ಜನರು ಒಗ್ಗಿಕೊಳ್ಬೇಕಾಗತ್ತೆ. ಇದು ಕೃಷಿ, ಕೈಗಾರಿಕೆ, ಜನವಸತಿ ಮತ್ತು ಆರ್ಥಿಕತೆ ಮೇಲೆ ಏನಾಗುತ್ತೆ ಪರಿಣಾಮ ಬೀರೋದನ್ನು ನಾವಿಲ್ಲಿ ಗಮನಿಸಬಹುದು. ಈ ಥರ ನಾವು ಒಂದು ಗ್ಲೋಬಲ್ ವಾರ್ಮಿಂಗ್ನ ಒಂದು ಪರಿಣಾಮಗಳನ್ನು ಇಲ್ಲಿ ಗಮನಿಸಬಹುದು. ಇನ್ನು ನೆಕ್ಸ್ಟ್ ಒನ್ ಮೆಜರ್ಸ್ ಟು ರೆಡ್ಯೂಸ್ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನದ ಒಂದು ಕಡಿಮೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ತೆಗೆಯಬಹುದು, ಯಾವ ಒಂದು ಮೆಜರ್ ತಗೊಂಡ್ರೆ ನಾವಿಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ನೋಡ್ತಾ ಹೋದರೆ ರೆಡ್ಯೂಸಿಂಗ್ ರೀಯೂಸಿಂಗ್ ಆ್ಯಂಡ್ ರೀಸೈಕ್ಲಿಂಗ್ ವೇಸ್ಟ್ ಅಂತ ಹೇಳ್ತಾರೆ. ಇಲ್ಲಿ ಬಳಕೆದಾರರು ಸಾಮಾನ್ಯವಾಗಿ ಕನಿಷ್ಠ ಕಾಗದ ಅಥವಾ ಪ್ಲಾಸ್ಟಿಕ್ ಅಥವಾ ಕಟ್ಟುಗಳ ಮರುಬಳಕೆ ಪೇಪರ್ಗಳನ್ನು, ಪ್ಲಾಸ್ಟಿಕ್, ಗಾಜು ಅಥವಾ ಅಲ್ಯೂಮಿನಿಯಂ ತಗಡುಗಳ ವಸ್ತುಗಳನ್ನು ಮಾತ್ರ ಖರೀದಿಸಬೇಕು. ಒಂದು ವೇಳೆ ಮನೆಯ ಅರ್ಧದಷ್ಟು ತ್ಯಾಜ್ಯಗಳ ಮರುಬಳಕೆ ಸಾಧ್ಯವಾದರೆ ಸಾಕಷ್ಟು ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆಯಲ್ಲಿ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ಸೆಕೆಂಡ್ ಒನ್ ಚೇಂಜಿಂಗ್ ದ ಲೈಟ್ ಬಲ್ಬ್, ದೀಪದ ಬಲ್ಬ್ಗಳಲ್ಲಿ ಬದಲಾಯಿಸೋದು. ಅಂದರೆ ಇಲ್ಲಿ ಕಡಿಮೆ ಉಷ್ಣತೆಯನ್ನು ಅಥವಾ ಕಡಿಮೆ ಇಂಧನವನ್ನು ಬಳಸುವಂಥ ಒಂದು ವಿದ್ಯುತ್ ಶಕ್ತಿನ ಬಳಸುವಂಥ ಬಲ್ಬ್ಗಳನ್ನು ನಾವು ಇಲ್ಲಿ ಬಳಕೆ ಮಾಡೋದ್ರಿಂದ ಸಮೇತ ಇಲ್ಲಿ ಇದು ಹಸಿರುಮನೆ ಅನಿಲಗಳ ಒಂದು ಪರಿಣಾಮವನ್ನು ಇಲ್ಲಿ ತಗ್ಗಿಸ್ಬೋದು ಅಂತ. ನೆಕ್ಸ್ಟ್ ಒನ್ನು ಇಲ್ಲಿ ಬೈಯಿಂಗ್ ಎನರ್ಜಿ ಎಫಿಷಿಯೆಂಟ್ ಪ್ರಾಡಕ್ಟ್ಸ್, ಶಕ್ತಿ ಮತ್ತು ದಕ್ಷ ಉತ್ಪಾದನೆಯ ಒಂದು ವಸ್ತುಗಳನ್ನು ನಾವಿಲ್ಲಿ ಖರೀದಿ ಮಾಡುವಂಥದ್ದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಒಂದು ಕಾರುಗಳನ್ನು ಖರೀದಿ ಆಗಿರ್ಬೋದು, ಹೆಚ್ಚು ಮೈಲೇಜ್ ನೀಡೋಂಥ ಕಾರುಗಳನ್ನು ಖರೀದಿಸುವಂಥದ್ದು, ಅಥವಾ ವಾಹನಗಳಲ್ಲಿ ಆಗಿರ್ಬೋದು ಅಥವಾ ಯಂತ್ರೋಪಕರಣಗಳಾಗಿರ್ಬೋದು, ಈ ಥರ ಹೆಚ್ಚು ದಕ್ಷತೆಯಿಂದ ಕೆಲಸ ನಿರ್ವಹಿಸುವಂಥ ವಸ್ತುಗಳನ್ನು ಬಳಸಿದಾಗ ಏನಾಗುತ್ತೆ ಇಲ್ಲಿ ಒಂದು ಗ್ಲೋಬಲ್ ವಾರ್ಮಿಂಗನ್ನು ನಾವು ತಗ್ಗಿಸ್ಬೋದು ಒಂದಷ್ಟು ಪ್ರಮಾಣದಲ್ಲಿ ಅಂತ. ನೆಕ್ಸ್ಟ್ ಒನ್ನು ಇಲ್ಲಿ ಪ್ಲಾಂಟಿಂಗ್ ಟ್ರೀಸ್, ಅಂದರೆ ಗಿಡಗಳನ್ನು ಬೆಳೆಸುವಂಥದ್ದು. ಆ ಮುಖಾಂತರ ಇಲ್ಲಿ ಸುಮಾರಷ್ಟು ಈ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಆಮ್ಲಜನಕವಾಗಿ ಪರಿವರ್ತನೆ ಆಗುವಂಥದ್ದು, ಮತ್ತು ಅದು ಇಲ್ಲಿ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಳವನ್ನು ಇಲ್ಲಿ ಕಡಿಮೆ ಮಾಡುತ್ತೆ ಮರಗಿಡಗಳು. ಹಾಗೆ ಯೂಸಿಂಗ್ ಲೆಸ್ ಹಾಟ್ ವಾಟರ್ ಆ್ಯಂಡ್ ಸೇವಿಂಗ್ ಎಲೆಕ್ಟ್ರಿಸಿಟಿ, ಇಲ್ಲಿ ಕಡಿಮೆ ಒಂದು ಬಿಸಿ ನೀರನ್ನು ಬಳಸುವಂಥದ್ದು ಮತ್ತು ವಿದ್ಯುತ್ ಶಕ್ತಿ ಕಡಿಮೆ ಬಳಸುವಂಥದ್ದು. ಹಾಗೆಯೇ ಇಲ್ಲಿ ಗ್ರೀನ್ ಆಡಿಟ್, ಹಸಿರು ಲೆಕ್ಕ ಪರಿಶೋಧನೆ ಅಂತ. ಅಂದರೆ ಅನೇಕ ಕಂಪನಿಗಳು ತಮ್ಮ ಮನೆಗಳಲ್ಲಿ ಯಾವುದು ಕಾರ್ಯನಿರ್ವಾಹಕ ಶಕ್ತಿ ಹೊಂದಿಲ್ಲ, ಹೇಗೆ ಶಕ್ತಿ ಉಳಿತಾಯ ಮಾಡೋದು ಇದ್ರ ಬಗ್ಗೆ ಇಲ್ಲಿ ಅದನ್ನು ತಿಳ್ಕೊಳ್ಳಲು ಸಹಾಯವಾಗುವಂತೆ ಹಸಿರು ಲೆಕ್ಕ ಪರಿಶೋಧನೆ ಅಥವಾ ಗ್ರೀನ್ ಆಡಿಟನ್ನು ಮಾಡ್ತವೆ. ಅನೇಕ ಸೇವಾ ಕಂಪನಿಗಳು ಶಕ್ತಿಯ ದಕ್ಷತೆ ಹೆಚ್ಚಿಸಲು ಜನರಿಗೆ ಮಾಹಿತಿ ಮತ್ತು ರಿಯಾಯಿತಿ ಸಹಾಯ ನೀಡ್ತಾ ಇದೆ, ಅದನ್ನು ಇಲ್ಲಿ ಬಳಸ್ಕೊಳ್ಳುವಂಥದ್ದು. ಹಾಗೆಯೇ ಇಲ್ಲಿ ಒಂದು ಇನ್ಫಾರ್ಮೇಷನ್ ಶೇರಿಂಗ್, ಮಾಹಿತಿ ವಿನಿಮಯನ ಮಾಡಿಕೊಳ್ಳೋದು. ಜನರು ತಮ್ಮ ಸಂಬಂಧಿಕರಲ್ಲಿ, ಮಿತ್ರರಲ್ಲಿ, ಸಹೋದರಗಳಲ್ಲಿ ನೆರೆಯ ಶಕ್ತಿ ಉಳಿತಾಯದ ಬಗ್ಗೆ ವಿನಿಮಯ ಮಾಡಿಕೊಂಡಾಗ ಏನಾಗುತ್ತೆ ಅದು ಒಂದು ಶಕ್ತಿಯ ಉಳಿತಾಯಕ್ಕೆ ಇಲ್ಲಿ ಒಂದು ಪ್ರೋತ್ಸಾಹ ಸಿಕ್ಕಾಗುತ್ತೆ. ಇದರಿಂದ ಸಹಿತ ನಾವು ಇಲ್ಲಿ ಜಾಗತಿಕ ತಾಪಮಾನವನ್ನು ಇಲ್ಲಿ ಕಡಿಮೆ ಮಾಡ್ಬೋದು ಅಂತ ಇಲ್ಲಿ ನಾವು ತಿಳಿಬೋದು. ಈ ರೀತಿಯಾಗಿ ನಾವು ಒಂದು ಜಾಗತಿಕ ತಾಪಮಾನದ ಒಂದು ಕಾರಣಗಳು ಮತ್ತು ಅದನ್ನು ಯಾವ ರೀತಿ ಕಡಿಮೆ ಮಾಡ್ಬೋದು, ಕಡಿತಗೊಳಿಸಲಿಕ್ಕೆ ಉಪಕ್ರಮಗಳನ್ನು ತಿಳಿಸಿರ್ಬೋದು. ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.